ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ ಅಂದರೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್. ರೆಸಿಪಿ ನೋಡ್ರಿ, ಏನಂದ್ರೆ ಅವಲಕ್ಕಿ ಸ್ನ್ಯಾಕ್ಸ್ ಮಾಡೋದು ಹೇಳ್ತೇವೆ ನೋಡ್ರಿ. ಅವಲಕ್ಕಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಅವಲಕ್ಕಿ ಕಡ್ಡಿನೂ ಅನ್ಬೋದು, ಅವಲಕ್ಕಿ ಕುರ್ಕುರೆನೂ ಅನ್ಬೋದು. ನಾನು ಹೇಗೆ ಮಾಡ್ತೀನಿ ಅಂತ ನಾನು ಹೇಗೆ ಮಾಡ್ತೀನಿ ಅಂದರೆ ನೋಡ್ರಿ ಫ್ರೆಂಡ್ಸ್, ಇಷ್ಟೊಂದು ಅವಲಕ್ಕಿ ತೊಗೊಂಡಿನಿ. ಈ ಅವಲಕ್ಕಿ ಕ್ಲೀನಾಗಿ 2 ಸರಿ 3 ಸರಿ ತೊಳ್ಕೊಳ್ಳೋಣ. ಕ್ಲೀನಾಗಿ ತೊಳ್ಕೊಳ್ಳೋಂಗ್ರಿ. ಇವಾಗ ನೋಡಿ ಅವಲಕ್ಕಿ ನೆನೆಯೋದಕ್ಕೆ ಬಿಡೋಣ. ತೊಳೆದಿದ್ದೀವಿ, ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಡೋಣ. ಈ ಥರ ಮಾಡಿ ಇವಾಗ ಬಿಡೋಣ. ಇಷ್ಟು ನೀರು ಹೊಡೆದು ಈಗ ಏನು ಮಾಡೋಣ ಅಂದ್ರೆ ಕಡಲೆ ಹಿಟ್ಟು ಫ್ರೈ ಮಾಡ್ಕೊಂಬರೋಣ. ನೋಡೋಣ ಬನ್ನಿ. ಈಗ ನೋಡ್ರಿ, ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಕಾಯ್ದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕೋಣ. ಇವಾಗ ನೋಡ್ರಿ ಜೀರಿಗೆ ಫ್ರೈ ಮಾಡ್ಕೋಣ. ಬಾ, ಈಗ ನೋಡ್ರಿ ಜರ್ಗಿ ಚಟ್ಪಟ ಆಗ್ತಾವಲ್ಲ. ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಇದ್ರೊಳಗೆ ಕಡಲೆ ಹಿಟ್ಟು ಹಾಕೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ. ಸ್ವಲ್ಪ ಹುರಿಯೋಣ. ಇದು ಹಿಟ್ಟು ಸೋಸಿ ಕ್ಲೀನ್ ಮಾಡಿ ತೊಗೊಂಡಿದ್ರಿ. ನೋಡ್ರಿ, ಇವಾಗ ಈ ತರ ಹುರ್ಕೋಣ. ಹಸಿ ವಾಸನೆ ಹೋಗೋರಿಗೂ ಕಡಲೆ ಹಿಟ್ಟು ಹುರಿದೇವು ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕ್ರಿ. ಇವಾಗ ನೋಡ್ರಿ ಅವಲಕ್ಕಿ ಈ ರೀತಿ ನೆಂದವಲ್ರಿ. ಈಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಹುರಿದಿಟ್ಕೊಂಡಿರೋ ಹಿಟ್ಟು ಇದಕ್ಕೆ ಹಾಕೋಣ. ಈ ಹಿಟ್ಟು ಹಾಕೋಣ. ಇಷ್ಟು ಅವಲಕ್ಕಿಗೆ 3 ಚಮಚೆ ಆಗಷ್ಟು ಕಡಲೆ ಹಿಟ್ಟು ತೊಗೊಂಡು ನೋಡ್ರಿ. ಇವಾಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪೌಡ್ರ್, ಸ್ವಲ್ಪ ಮಸಾಲ, ಗರಂ ಮಸಾಲ, ಅಚ್ಕಾರದ ಪೌಡ್ರ್, ನೀವು ಖಾರ ಎಷ್ಟು ತಿಂತೀರಿ ನೀವು ಹಾಕೋರಿ. ಅರಿಶಿನ ಪುಡಿ ಮೊದಲೇ ಹಾಕಿನಲ್ರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕರಿಬೇವು ಹಾಕೀನಿ. ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಧನಿಯಾ ಪೌಡ್ರ್. ಇವಾಗ ನೋಡ್ರಿ, ಇದಕ್ಕೇನು ನೀರು ಹಾಕೋದು ಬೇಡ್ರಿ. ಅವಲಕ್ಕಿ ಮೊದಲೇದಾಗಿ ನೆಂದಿರ್ತಾವಲ್ಲ, ಇದರೊಳಗೆ ಕಲಸ್ಕೋಣ. ಈ ರೀತಿ ನೀರು ಹಾಕ್ಬಾರ್ದ್ರಿ, ಮೆತ್ತಗೆ ಮಾಡ್ಕೋಬೇಕು. ನೋಡ್ರಿ, ಇದಕ್ಕೇನು ನಾನು ನೀರು ಹಾಕಿಲ್ಲ, ಏನಿಲ್ಲ. ಅವಲಕ್ಕಿ ಎಷ್ಟು ನೆಂದಿದ್ದು ಅಷ್ಟಿದ್ರಾಗೆ ಕಲಸಿ ನೋಡ್ರಿ. ಇವಾಗ ನೋಡ್ರಿ ಕೊತ್ತಂಬರಿ ಹಾಕೋಣ, ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಕೈಲಿಂದ ಮೆತ್ತ ಮಾಡ್ಕೋಣ ಈ ರೀತಿ. ಈಗ ನೋಡ್ರಿ ಪಕ್ಕಕ್ಕೆ ಎಣ್ಣೆಕಾಯಿ ಇಟ್ಕೊಳ್ಳೋಣ ಫ್ರೈ ಮಾಡೋಕೆ. ನೋಡ್ರಿ ಹಿಟ್ಟು ಈ ರೀತಿ ನೆನೆ ಇಟ್ಕೋಬೇಕು. ಇದನ್ನ ಇನ್ನೊಂದು ಸ್ವಲ್ಪ ಕಲಸ್ಕೋಣ ಕೈಲಿಂದ. ನೀರು ಒಟ್ಟ ಹಚ್ಬಾರ್ದು ನೋಡ್ರಿ. ಅವಲಕ್ಕಿ ನೆಂದಿರ್ತಾವಲ್ಲ, ಚೆನ್ನಾಗಿ ನೆಂದ ತಕ್ಷಣ ಕಡಲೆ ಹಿಟ್ಟು ಕಲಸಿಬಿಡ್ಬೇಕು. ಈಗ ನೋಡ್ರಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು
ಸಣ್ಣದಾಗಿ ಹೊಸೋಣ. ನೋಡ್ರಿ ಈ ರೀತಿ ಹೊಸ್ಕೋಣ. ಅವಲಕ್ಕಿ ಕಡ್ಡಿ ಪಕ್ಕಕ್ಕೆ ಹಂಗೆ ಎಣ್ಣೆ ಕಾಯಿ ಇಟ್ಕೋರಿ. ನೋಡ್ರಿ ಈ ರೀತಿ ಮಾಡ್ಕೊಳ. ಎಷ್ಟು ಸಣ್ಣದಾಗಿ ಹೊಸ್ತೀತೀರಿ ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾವ. ಒಂದೇ ಸೈಜು ಹೊಸೋಣ. ಇದೇ ರೀತಿ ಎಲ್ಲವಷ್ಟು ಮಾಡ್ಕೊತ ಬರೋಣ ಎಣ್ಣೆ ಕಾಯ್ದ್ರಾಗೆ. ಇವಾಗ ನೋಡ್ರಿ ಈ ರೀತಿ ಮಾಡಿ ಕರಿಬೇಕು ಅವಲಕ್ಕಿ ಕಡ್ಡಿ. ಎಣ್ಣೆ ಜಾಸ್ತಿ ಹೈ ಫ್ಲೇಮ್ನಾಗ ಕಾಸ್ತೋರಿ, ಲೋ ಫ್ಲೇಮ್ನಾಗ ಇಟ್ಟು ಕರೀರಿ, ಚೆನ್ನಾಗಿ ಆಗ್ತಾವೆ. ಹೈ ಫ್ಲೇಮ್ನಾಗ ಕರ್ದೇವಂದ್ರೆ ಎಣ್ಣೆ ಒಳಗೆ ಮೆತ್ತಗಿರ್ತಾವ, ಮ್ಯಾಕ್ ಕ್ರಿಸ್ಪಿ ಆಗ್ತಾವ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ ನೋಡ್ರಿ. ಸ್ಕೂಲಿಗೆ ಸ್ನ್ಯಾಕ್ಸ್ ಥರನೂ ಕೊಟ್ಟು ಕಳಿಸ್ಬೋದು. ಸ್ಕೂಲಿಂದ ಮಕ್ಕಳು ಬರೋದ್ರಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹೊರಗಿನ ಐಟಮ್ ಬೇಡಲ್ಲ, ಮನೆಯಲ್ಲಿರುವ ಶುದ್ಧ ಎಣ್ಣೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಕೆಮ್ಮು ಆಗಲ್ಲ. ಸ್ವಲ್ಪ ಬಬಲ್ಸ್ ಕಮ್ಮಿ ಆದ್ಮೇಲೆ ಈ ಥರ ಟರ್ನ್ ಮಾಡ್ತೀವಿ. ನೋಡ್ರಿ ಬಬಲ್ಸ್ ಕಮ್ಮಿ ಆಗ್ಯಾವಲ್ರಿ, ಈಗ ತೆಗೆದು ಬಿಡೋಣ. ಬಬಲ್ಸ್ ಕಮ್ಮಿ ಆಗ್ಯಾವ ನೋಡ್ರಿ, ಒಟ್ಟ ಬಬಲ್ಸ್ ಇಲ್ಲ. ಇವಾಗ ನೋಡ್ರಿ ಯಾವ ರೀತಿ ಸಪ್ಪಳ ಬರ್ತಾವಂತ. ನೋಡ್ರಿ ಫ್ರೆಂಡ್ಸ್, ಇಷ್ಟೊಂದಾಗಿವೆ ಅವಲಕ್ಕಿ ಕಡ್ಡಿ. ಸಂಜೆ ಟೈಮ್ ಸ್ನ್ಯಾಕ್ಸ್ ಅವಲಕ್ಕಿ ಕಡ್ಡಿ ಆದ್ರೂ ಅನ್ಬೋದು, ಅವಲಕ್ಕಿ ಕುರ್ಕುರೆ ಆದ್ರೂ ಅನ್ಬೋದು, ಏನಾದರೂ ಅನ್ರಿ. ಸ್ನ್ಯಾಕ್ಸ್ ಮಾತ್ರ ಸಖತ್ತಾಗ್ಯದ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಯಾವ ರೀತಿ ಮಾಡ್ಯಾವಂತ ನೋಡ್ರಿಗ, ಚಕ್ಲಿ ಥರನೇ ಆಗ್ಯಾವ ನೋಡ್ರಿಗ. ನೋಡ್ರಿಗ ಎಷ್ಟು ಕ್ರಿಸ್ಪಿ ಆಗ್ಯಾವಂತ ನೋಡ್ರಿಗ. ಯಾವ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಬೆಳ್ಳುನು ಹಂಗೆ ಆಗ್ಯಾವ, ಎಣ್ಣೆನೂ ಹಿಡ್ದಿಲ್ಲ, ಏನಿಲ್ಲ. ಮಸ್ತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸು. ಯಾರೇ ಶುಂಠಿ ಫ್ಲೇವರ್, ಕೊತ್ತಂಬರಿ, ಜೀರಿಗೆ ಫ್ಲೇವರ್ ಮಸ್ತ್ ಆಗಿದೆ ನೋಡ್ರಿ. ಈ ರೀತಿ ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರ್ಬೇಕು ನೋಡ್ರಿ. ಈ ಸ್ನ್ಯಾಕ್ಸು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ನೋಡ್ರಿ. ಇನ್ನೇನು ಸ್ಕೂಲ್ ಚಲೋ ಆಗಕ್ಕೆ ಬಂತಲ್ರಿ, ಈ ರೀತಿ ಸಾಯಂಕಾಲ ಮಾಡಿಕೊಟ್ರಂತೂ ಮಸ್ತ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನೋಡ್ರಿ ಮಕ್ಕಳು. ನಿಮ್ಮ ಮಕ್ಕಳಂತೂ ಇಷ್ಟಪಡ್ತಾರಂತ ನಾನು ಅನ್ಕೊಂಡಿನಿ. ನನ್ನ ಮಕ್ಕಳಿಗಂತೂ ಲೈಕ್ ಆಗ್ಯದ, ಅವ್ರು ತಿನ್ನಕತ್ತಾರ ನೋಡ್ರಿ. ಮಸ್ತ್ ಆಗ್ಯದಂತ ನೋಡ್ರಿ, ಲೈಕ್ ಆಗ್ಯದಂತ. ಮಸ್ತ್ ಆಗ್ಯಾವ ನೋಡ್ರಿ, ಕ್ರಿಸ್ಪಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಸರಿ ನೋಡ್ರಿ ಯಾವ ರೀತಿ ಕೊಳ್ಳಾಗ್ಯಾವ. ಯಾರು ಎಣ್ಣೆ ಏನು ಹಿಡ್ದಿಲ್ಲ ಫ್ರೆಂಡ್ಸ್, ಎದರೋದೇ ಬೇಕಾಗಿಲ್ಲ. ಎಣ್ಣೆ ಹಿಡ್ದೇ ಇಲ್ಲ. ಅವಲಕ್ಕಿ ಎಣ್ಣೆ ತಕ್ಷಣ ಎಣ್ಣೆ ಇಡ್ತಾವ ಅಂತ ಏನು ಅನ್ಕೋಬೇಡ್ರಿ. ನೋಡ್ರಿಗ ಚಕ್ಲಿ ಥರ ಕ್ರಿಸ್ಪಿ ಆಗ್ಯಾವ ನೋಡ್ರಿ, ಬೆಣ್ಣೆ ಮುರ್ಕೋ ಥರ.
ಇದೇ ರೀತಿ ನೀವು ಮಾಡ್ಕೊತಿದ್ರಿ. ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ಬೇಕು ನೋಡಿರಿ ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಸಾಸ್ ಜೊತೆ ತಿನ್ನಿರಿ, ಮಸ್ತ್ ಟೇಸ್ಟ್ ಆಗ್ತದೆ ನೋಡ್ರಿ. ಸಾಸ್ ಟೊಮೆಟೊ ಸಾಸ್ ಜೊತೆ ತಿನ್ನಿ, ಸಖತ್ ಕಾಂಬಿನೇಷನ್ ಸಾಸ್. ಮಸ್ತ್ ಎಂಜಾಯ್ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಹಸ್ತದ. ಟೊಮೆಟೊ ಸಾಸ್ ಜೊತೆ ತಿನ್ನಿರಿ, ಮಸ್ತ್ ಆಗ್ತದೆ ನೋಡಿ.